ಜೈ ಭಾರತ್ ವಂದೇ ಮಾತರಂ. ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಸುಂದರವಾಗಿ ಕಾಣಲು ಇಷ್ಟಪಡುತ್ತಾರೆ. ವಯಸ್ಸು ಆಗಿದ್ರೂ ಕೂಡ ವಯಸ್ಸು ಆಗದೇ ಇರುವ ಹಾಗೆ ನೋಡಿಕೊಳ್ಳುತ್ತಾರೆ. ನೀವು ಹೆಚ್ಚಾಗಿ ಫಿಲ್ಮ್ ಹೀರೋಯಿನ್ಗಳನ್ನು ನೋಡಬಹುದು. ಏಜ್ ಆಗಿದ್ರೂ ಕೂಡ ಏಜ್ ಆಗದ ಮಹಿಳೆಯರಾಗೆ ಕಾಣುತ್ತಾರೆ. ಈ ರೀತಿ ಕಾಣಲು ಕೆಲವರು ಟ್ರೀಟ್ಮೆಂಟ್ ಮಾಡ್ತಾರೆ. ಅದುವೇ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟ್ ಮಾಡಬೇಕಾದರೆ ಅದರದೇ ಆದ ನಿಯಮಗಳಿವೆ, ಅದನ್ನು ಪಾಲಿಸಲೇಬೇಕು. ಸ್ವಲ್ಪ ಅಜಾಗರೂಕತೆ ಉಂಟಾದರೆ ಜೀವ ಬಿಡಬೇಕಾಗುತ್ತದೆ. ಇತ್ತೀಚೆಗೆ ಬಾಲಿವುಡ್ ಆಕ್ಟ್ರೆಸ್ ಹಾಗೆ ಹಿಂದಿ ಬಿಗ್ ಬಾಸ್ನ ಸ್ಪರ್ಧಿ ಶಫಾಲಿ ಜರಿವಾಲಾ ಅವರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ. ಅದಕ್ಕೆ ಕಾರಣ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅಂತ ಹೇಳಲಾಗುತ್ತಿದೆ. ನೋಡಿ, ಈ ಏಜ್ ಹೇಗೆ ಆಗುತ್ತದೆ? ಪ್ರತಿಯೊಂದು ಜೀವಿಯಲ್ಲೂ ಕೂಡ ಈ ಜೀವಕೋಶಗಳಿವೆ. ಅದು ಕಾಲಕ್ರಮೇಣ ಈ ಜೀವಕೋಶಗಳಿಗೆ ಡ್ಯಾಮೇಜು ಆಗುತ್ತೆ, ಕೆಲವೊಂದು ಸಾಯಲು ಪ್ರಾರಂಭಿಸುತ್ತೆ. ಆಗ ಚರ್ಮಗಳಲ್ಲಿ ನೆರಿ ಬೀಳಲು ಶುರುವಾಗುತ್ತೆ, ಒಣಗಿದ ಹಾಗೆ ಕಾಣುತ್ತೆ. ಈ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಅಂದರೆ ಆ ಜೀವಕೋಶಗಳಿಗೆ ಚೈತನ್ಯ ನೀಡುವುದು. ಅದಕ್ಕೆ ನಾನಾ ಥರದ ಟ್ರೀಟ್ಮೆಂಟ್ಗಳನ್ನು ಮಾಡಲಾಗುತ್ತದೆ. ಈ ಚರ್ಮಗಳ ಮೇಲೆ ಕ್ರೀಮ್ ಹಚ್ಚಿ ಅಥವಾ ಲೇಸರ್ನ ಮುಖಾಂತರ ಈ ಟ್ರೀಟ್ಮೆಂಟ್ ಮಾಡಿ ಈ ಒಣ ಚರ್ಮವನ್ನು ತೆಗೆದು ಹೊಸ ಚರ್ಮ ಬರುವ ಹಾಗೆ ಟ್ರೀಟ್ಮೆಂಟ್ ಮಾಡಲಾಗುತ್ತೆ. ಇದೇ ಥರದ ಟ್ರೀಟ್ಮೆಂಟಿಗೆ ಶಫಾಲಿ ಜರಿವಾಲಾ ಮಾಡುತ್ತಿದ್ದರು. ಮೊನ್ನೆ ಉಪವಾಸದಲ್ಲಿದ್ದುಕೊಂಡು ಇದರ ಔಷಧಿಗಳನ್ನು ಪಡೆದುಕೊಂಡರು. ಇದು ಅವರು ಮಾಡಿದಂತಹ ದೊಡ್ಡ ಮಿಸ್ಟೇಕ್. ಹೃದಯಾಘಾತವಾಗಿ ಜೀವ ಬಿಡ್ತಾಳೆ. ಇವಳು ಹಿಂದಿ ಪಾಪ್ ಸಾಂಗ್ ಹಾಗೆ ಕನ್ನಡದ ಕೆಲವೊಂದು ಹಾಡುಗಳಲ್ಲಿ ನಟಿಸಿದ್ರು. ಇವಳು ಫೇಮಸ್ ಆಗಿದೆ ಈ ಕಾಂಟಾಲಗ ಹಾಡಿನಿಂದ. ಇರದ ಬಸ್ಸನು ಹತ್ತಿ ಬಂದ ಛೋಕರಿ, ದಾರಿಲಿ ಕಮಲ ಹಾಸನು ಸಿಗಲಿಲ್ಲ ಯಾಕೆರಿ, ಈ ಪಾಲಿ ರಾಣಿ ಜನ್ನನು ನೋಡಿ ನೀವು ನಾಚಿರಿ, ಆ ದೇವ್ರು ಕೊಟ್ಟ ಕಣ್ಣನು ಮುಚ್ಚೋದಿಲ್ಲ ನಂಬಿ. ಇದರ ಬಗ್ಗೆ ಪ್ರಖ್ಯಾತ ಡಾಕ್ಟರ್ಗಳು ಹೇಳುತ್ತಾರೆ, ಈ ವಯಸ್ಸಾಗುವುದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಾಗುವುದಿಲ್ಲ. ಈ ತರ ಟ್ರೀಟ್ಮೆಂಟ್ ಮಾಡಬೇಕಾದರೆ ಡಾಕ್ಟರ್ ಹೇಳಿದ ನಿಯಮಗಳನ್ನು ಪಾಲಿಸಬೇಕು. ಈ ಆ್ಯಂಟಿ ಏಜಿಂಗ್ ಟ್ರೀಟ್ಮೆಂಟ್ ಮಾಡಬಹುದು, ಆದರೆ ಇದು ಒಂಥರ ಪ್ರಕೃತಿಗೆ ವಿರುದ್ಧವಾದಂತಹ ನಡೆ ಅಂತ ಹೇಳುತ್ತಾರೆ. ಈ ಟ್ರೀಟ್ಮೆಂಟ್ ಏನಿದೆ ಸ್ವಲ್ಪ ಸಮಯದವರೆಗೆ ಫಲಿತಾಂಶ ಕೊಡುತ್ತೆ. ಕೆಲವರು ಬೇಕಾಬಿಟ್ಟಿ ಈ ವಿಟಮಿನ್ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವರು ಇಂಜೆಕ್ಷನ್, ಮೆಡಿಸಿನ್ ಈ ಥರದ ಔಷಧಿಗಳನ್ನು ಪಡೆದುಕೊಳ್ಳುತ್ತಾರೆ. ಇಲ್ಲಿ ಡಾಕ್ಟರ್ ಹೇಳ್ತಾರೆ, ಯಾವುದೇ ಸಲಹೆ ಇಲ್ಲದೆ ಮಾಡಬೇಡಿ, ಇದರಿಂದ ಕೆಲವು ಸೈಡ್ ಎಫೆಕ್ಟ್ ಆಗುವ ಸಾಧ್ಯತೆಯೂ ಇದೆ.